ರಾತ್ರಿ 12 ಗಂಟೆ. ನಾನು ಲುಂಗಿ ಹಾಗೂ ಬನೀನ್ ಹಾಕೊಂಡು ಮಲಗಿದ್ದೆ. ಗಾಳಿಗೆ ನನ್ನ ಲುಂಗಿ ಹಾರಿ ನನ್ನ ಹಾರೆ ಕಾಣಿಸ್ತಾ ಇತ್ತು. ನನ್ನ ಪಕ್ಕ ಮಲಗಿದ್ದ ಅವಳು ನಾನು ಮಲಗಿದ್ದೀನಿ ಅಂತೇಳಿ ತಿಳ್ಕೊಂಡು ನನ್ನ ಕಾಲಿನ ಮೇಲೆ ಕಾಲನ್ನು ಹಾಕಿದ್ಲು ಹಾಗೂ ಕೈಯನ್ನ ತೊಡೆ ಮೇಲೆ ಇಟ್ಲು. ನನಗೆ ಒಂಥರ ಭಯ ಮತ್ತು ಸಂಕೋಚ ಆಯಿತು. ನಾನು ಅವಳು ನಿದ್ದೆಗಣ್ಣಲ್ಲಿರ್ಬೋದು ಅಂತ ಭಾವಿಸ್ದೆ. ಆದರೆ ಅವಳು ನಿಜವಾಗಿಯೂ ಅದನ್ನ ಮಾಡ್ತಾ ಇದ್ಲು ಕೈಯಿಂದ. ನನ್ನ ಮೈ ಬಿಸಿಯಾಗೋದಕ್ಕೆ ಪ್ರಾರಂಭವಾಯಿತು. ನನಗೆ ಪೂರ್ತಿ ಮಾಡುವ ಆಸೆ ಆಯಿತು. ಆಗ ನಾನು, ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆಯನ್ನು ನೀವು ಕೊನೆಯವರೆಗೂ ನೋಡಬೇಕು. ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಕಥೆಯ ಕಳ್ಳರ ಬಗ್ಗೆ ದಯವಿಟ್ಟು ಗಮನ ಇರಲಿ. ಯುನಿಕ್ ಸ್ಟೋರೀಸ್ ನಮ್ಮಲ್ಲಿ ಮಾತ್ರ ಸಿಗೋದು. ನಾನು ನಗರಕ್ಕೆ ಬಂದಾಗ ನನ್ನ ಚಿಕ್ಕಪ್ಪನ ಮಗಳ ರೂಮ್ನಲ್ಲಿ ಉಳ್ಕೊಂಡಿದ್ದೆ. ಅವಳು ನನಗಿಂತ ಚಿಕ್ಕವಳಾಗಿದ್ಲು. ಪ್ರತಿ ರಾತ್ರಿ ನಾನು ಕೆಲಸದಿಂದ ಸುಸ್ತಾಗಿ ಬಂದಾಗ ನನ್ನ ರೂಮಿಗೆ ಹೋಗಿ ಮಲಗ್ತಾ ಇದ್ದೆ. ನನ್ನ ಚಿಕ್ಕಪ್ಪನ ಮಗಳು ನನ್ನ ಪಕ್ಕದಲ್ಲಿ ಮಲಗ್ತಾ ಇದ್ಲು. ಆ ರಾತ್ರಿ ನಾನು ಮನೆಗೆ ಸ್ವಲ್ಪ ತಡವಾಗಿ ಬಂದೆ ಮತ್ತು ಬಂದ ತಕ್ಷಣ ರೂಮಿಗೆ ಹೋಗಿ ತಲೆ ತೆಗೆಸಿ ಮಲ್ಕೊಂಡ್ಬಿಟ್ಟೆ. ಸ್ವಲ್ಪ ಸಮಯದ ನಂತರ ತಂಗಿ ಅಲ್ಲಿಗೆ ಬಂದ್ಲು. ನಂತರ ಅವಳು ನನ್ನ ಕೂದಲಿನಲ್ಲಿ ಕೈಯಾಡಿಸಿದ್ಲು ಮತ್ತು ನನ್ನ ಕಾಲುಗಳ ಹತ್ರ ಕುಳಿತುಕೊಂಡ್ಲು. ನಂತರ ಇದ್ದಕ್ಕಿದ್ದಂತೆ ಅವಳು ಏನೋ ಮಾಡೋದಕ್ಕೆ ಪ್ರಾರಂಭಿಸಿದ್ಲು. ಅದನ್ನು ಅನುಭವಿಸಿದಾಗ ನನ್ನ ಆಯಾಸವೆಲ್ಲ ದೂರವಾಗತೊಡಗಿತು. ನಂತರ ಅವಳು ಹೇಳಿದ್ಲು, ನಿಮ್ಮ ಆಯಾಸ ದೂರ ಆಗೋವರೆಗೆ ನಿಮಗೆ ವಿಶ್ರಾಂತಿ ಸಿಗೋದಿಲ್ಲ. ನಂತರ ತಂಗಿ ಇಡೀ ರಾತ್ರಿ ನನಗೆ ಏನು ಮಾಡಿದ್ಲು. ನನ್ನ ಹೆಸರು ಮನು. ನಾನು ಯಾವ ಹುಡುಗಿ ಕೊನೆಯಲ್ಲಿ ಉಳಿದುಕೊಂಡಿದ್ನೋ ಅವಳು ಚಿಕ್ಕವಳು ಅಂತ ನಾನು ಭಾವಿಸಿದ್ದೆ. ಆದರೆ ಅವಳು ಅಷ್ಟು ಚಿಕ್ಕವಳಾಗಿರಲಿಲ್ಲ. ಅವಳು ಎಷ್ಟೊಂದು ತಿಳುವಳಿಕೆ ಉಳ್ಳವಳಾಗಿದ್ಲು ಅಂದರೆ 16-17 ವರ್ಷದ ಹುಡುಗನನ್ನ ಪೋಷಿಸುವಷ್ಟು ಸಲುವಷ್ಟು ಸಮರ್ಥಳಾಗಿದ್ಲು. ವಾಸ್ತವವಾಗಿ ನಾನು ಕೆಲಸದ ವಿಷಯವಾಗಿ ನಗರಕ್ಕೆ ಬಂದಿದ್ದೆ ಮತ್ತು ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಇರಲಾರಂಭಿಸಿದೆ. ನನ್ನ ತಾಯಿ ನನ್ನನ್ನು ಒಂಟಿ ಹುಡುಗರಂದರೆ ಬ್ಯಾಚುಲರ್ಸ್ ಜೊತೆ ಇರೋದಕ್ಕೆ ಬಿಡಕ್ಕೆ ಒಪ್ಪಲಿಲ್ಲ. ನಗರದಲ್ಲಿ ನಿಮ್ಮ ಚಿಕ್ಕಪ್ಪನ ಮನೆ ಇದೆ, ನೀನು ಅಲ್ಲೇ ಇರು ಅಂತ ಹೇಳಿದ್ರು. ಸಿಟಿನಲ್ಲಿ ನನಗೆ ಒಳ್ಳೆಯ ಸಂಬಳದ ಕೆಲಸ ಸಿಕ್ಕಿತ್ತು. ನಾನು ಚಿಕ್ಕಪ್ಪನ ಮನೆಗೆ ತಲುಪಿದಾಗ ಅವರ ಮನೆಯನ್ನು ನೋಡಿ ಆಶ್ಚರ್ಯಪಟ್ಟೆ. ಚಿಕ್ಕಪ್ಪನ ಮನೆ ಬಾಗಿಲು ಎಷ್ಟು ಚಿಕ್ಕದಾಗಿತ್ತು ಅಂದರೆ ನನ್ನ ಬ್ಯಾಗ್ ಮತ್ತು ನಾನು ಒಟ್ಟಿಗೆ ಒಳಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅದರ ಅಷ್ಟೊಂದು ಚಿಕ್ಕದಾಗಿತ್ತು. ಈಗ ನಾನು ಆ ಪುಟ್ಟ ಮನೆಯಲ್ಲಿ ವಾಸ ಮಾಡಬೇಕಾಗಿತ್ತು. ಮನೆಯಲ್ಲಿ ಅಡುಗೆ ಮನೆ ಹೊರತಾಗಿ ಒಂದು ಬೆಡ್ರೂಮ್ ಮತ್ತು ಒಂದು ಹಾಲಿತ್ತು. ಅದು ಕೂಡ ತುಂಬ ಚಿಕ್ಕದಾಗಿತ್ತು. ನಾವು ಅಲ್ಲಿ ದೊಡ್ಡ ಮನೆಯಲ್ಲಿ ವಾಸ ಮಾಡ್ತಾ ಇದ್ವಿ. ಈಗ ನಾನು ಕೆಲಸಕ್ಕಾಗಿ ಸಿಟಿನಲ್ಲಿ ನನ್ನ ಚಿಕ್ಕಪ್ಪನ ಬಳಿ ಇರೋದಕ್ಕೆ ಬಂದಿದ್ದೆ. ಚಿಕ್ಕಪ್ಪನ ಮನೆಯಲ್ಲಿ ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ಅವರ ಒಬ್ಬಳು ಮಗಳಿದ್ಲು. ಚಿಕ್ಕಪ್ಪ ಹಳ್ಳಿಲಿ ಎಲ್ಲರಿಗೂ ನಗರದಲ್ಲಿ ತಮ್ಮದು ಬಹಳ ದೊಡ್ಡ ಮನೆ ಅಂತ ಹೇಳ್ಕೊಳ್ತಾ ಇದ್ರು. ಈಗ ನಾನು ಅವರ ಆ ದೊಡ್ಡ ಮನೆಯನ್ನ ಕಣ್ಣಾರೆ ನೋಡ್ತಾ ಇದ್ದೆ. ಚಿಕ್ಕಪ್ಪನ ಮಗಳಿಗೆ ಈಗ 19 ವರ್ಷ ವಯಸ್ಸಾಗಿತ್ತು. ಅವಳ ಹೆಸರು ಅಮೃತ. 19 ವರ್ಷದ ಅಮೃತಾಗೆ ಇಷ್ಟೊಂದು ವಿಷಯಗಳು ತಿಳಿದಿರುತ್ತೆ ಅಂಥೇಳಿ ನನಗೆ ಗೊತ್ತಿರಲಿಲ್ಲ. ಅಮೃತ ನನಗಾಗಿ ನೀರಿನ ಗ್ಲಾಸ್ ತಂದಾಗ ನಾನು ಅವಳನ್ನೇ ನೋಡುತ್ತಾ ನಿಂತುಬಿಟ್ಟೆ. ಯಾಕಂದ್ರೆ ಅಮೃತಾಗೆ 7 ವರ್ಷವಿದ್ದಾಗ ನಾನು ಅವಳನ್ನ ನೋಡಿದ್ದೆ. ಈಗ ಅವಳು 19 ವರ್ಷದವಳಾಗಿದ್ಲು. ಈಗ ಅವಳು ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದ್ಲು. ನಂತರ ನಾನು ನೀರನ್ನು ಕುಡಿದೆ. ಇದರ ನಂತರ ಚಿಕ್ಕಮ್ಮ ನನಗಾಗಿ ತಿಂಡಿಯನ್ನ ತಯಾರಿಸೋದಕ್ಕೆ ಶುರು ಮಾಡಿದ್ರು. ಚಿಕ್ಕಪ್ಪ ಕೂಡ ನನ್ನನ್ನು ಕಂಡು ಸಂತೋಷಪಟ್ರು. ಮನು ನಗರದಲ್ಲಿ ನಿಮ್ಮ ಮನೇಲಿ ಇರ್ತಾನೆ ಅಂತ ಅಮ್ಮ ಮೊದಲೇ ಹೇಳಿದ್ರು. ನಾನು ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಇರೋದಕ್ಕಾಗಿ ಪ್ರತಿ ತಿಂಗಳು 4,000 ರೂಪಾಯಿ ಕೊಡಲಿದ್ದೆ, ಬಾಡಿಗೆ ಥರ ಅಥವಾ ಖರ್ಚಿಗೆ ಅಂತ. ಅದರಿಂದ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನಿಗೆ ನಾನಲ್ಲಿರೋದಕ್ಕೆ ಯಾವುದೇ ಅಭ್ಯಂತರ ಇರಲಿಲ್ಲ. ಇನ್ನೊಂದೆಡೆ ನಾನು ಅವ್ರ ಮನೆಯಲ್ಲಿ ಫ್ರೀಯಾಗಿ ಉಳಿದುಕೊಂಡಿದ್ರೆ ಚಿಕ್ಕಮ್ಮ ನನ್ನನ್ನು 2 ದಿನಕ್ಕಿಂತ ಹೆಚ್ಚು ಇರೋದಕ್ಕೆ ಬಿಡ್ತಾ ಇರಲಿಲ್ಲ ಅಲ್ವಾ. ನನಗಷ್ಟು ಒಳ್ಳೆಯ ಸಂಬಳವಿತ್ತು. ಆದರೆ ನನ್ನ ತಾಯಿ ಹೇಳ್ತಾ ಇದ್ರು, ಒಂಟಿ ಹುಡುಗರ, ಬ್ಯಾಚುಲರ್ ಹುಡುಗರ ನಡುವೆ ಇದ್ರೆ ನೀನು ಕೆಟ್ಟು ಹೋಗ್ತೀಯಾ. ಹಾಗಾಗಿ ಅಮ್ಮನ ಮಾತಿನಂತೆ ನಾನು ಚಿಕ್ಕಪ್ಪನ ಮನೆಯಲ್ಲೇ ಉಳ್ಕೊಂಡೆ. ಅಮೃತ ಮತ್ತು ನಾನು ಭೇಟಿಯಾದಾಗ ಅಮೃತ ನನ್ನನ್ನೇ ನೋಡ್ತಾ ಇದ್ಲು. ಚಿಕ್ಕಪ್ಪನ ಮನೆಯಲ್ಲಿ ಒಂದು ಕೊಠಡಿ ಅಮೃತದಿತ್ತು. ಚಿಕ್ಕಪ್ಪ ಚಿಕ್ಕಮ್ಮ ಹಾಲ್ನಲ್ಲಿ ಮಲಗ್ತಾ ಇದ್ರು. ನನಗೆ ಒಂದು ಸಪರೇಟ್ ರೂಮ್ ಬೇಕು ಅಂಥೇಳಿ ನಾನು ಚಿಕ್ಕಪ್ಪನಿಗೆ ಹೇಳ್ದೆ. ಯಾಕಂದರೆ ಕೆಲವೊಮ್ಮೆ ನಾನು ರಾತ್ರಿ ತಡವಾಗಿ ಕೆಲಸ ಮಾಡ್ತೇನೆ. ಆಗ ಚಿಕ್ಕಪ್ಪ ಹೇಳಿದ್ರು, ನೀನು ಅಮೃತಾಳ ರೂಮಲ್ಲೇ ನಿನ್ನ ಕೊಠಡಿ ಅಂತ ತಿಳ್ಕೊ, ಯಾಕಂದರೆ ನೀನು ಅವಳ ಜೊತೆಯಲ್ಲೇ ಇರ್ತೀಯಾ ಅಂತ. ಅಮೃತ ಒಂದು 2 ದಿನ ಹೊರಗೆ ಅಡ್ಜಸ್ಟ್ ಮಾಡ್ಕೊಂಡ್ಲು ಮತ್ತು ನಾನು ಒಂದು 2 ದಿವಸ ಅಮೃತಾಳ ರೂಮ್ನಲ್ಲಿ ಮಲಗಿದೆ. ಮರುದಿನ ಅಮೃತ ತನ್ನ ರೂಮಿಗೆ ವಾಪಸ್ ಬಂದ್ಲು.
ಹೊರಗಿನ ಹಾಲ್ನಲ್ಲಿ ನನಗೆ ನಿದ್ದೆ ಬರೋದಿಲ್ಲ ಅಂತ ಅವಳು ಹೇಳಿದ್ಲು. ಆ ದಿನದ ನಂತರ ಅವಳು ಬೆಡ್ರೂಮಲ್ಲಿ ನನ್ನ ಪಕ್ಕದಲ್ಲೇ ಮಲಗೋದಕ್ಕೆ ಪ್ರಾರಂಭ ಮಾಡಿದ್ಲು. ಅಮೃತ ನೋಡೋದಕ್ಕೆ ಸುಂದರವಾಗಿದ್ಲು. ಆ ರಾತ್ರಿ ನಿದ್ದೆಯಲ್ಲಿ ನಾನು ಆಕಸ್ಮಿಕವಾಗಿ ಅಮೃತಳ ದೇಹವನ್ನು ಮುಟ್ಟಿದೆ. ನನಗೆ ಇದರ ಅರಿವಾದ ತಕ್ಷಣ ನನ್ನ ಕೈಯನ್ನು ಹಿಂದಕ್ಕೆ ತೆಕ್ಕೊಂಡೆ. ಆದರೆ ಕೆಲವೇ ನಿಮಿಷಗಳಲ್ಲಿ ಅಮೃತಳ ಕೈ ನನ್ನ ಎದೆ ಮೇಲಿರೋದು ನನಗೆ ಅರಿವಾಯಿತು. ಅವಳು ಆಕಸ್ಮಿಕವಾಗಿ ನನ್ನ ಎದೆಯನ್ನ ಮುಟ್ಟಿರಬಹುದು ಅಂತ ನಾನು ಭಾವಿಸ್ದೆ. ಆದರೆ ಬಹುಶಃ ನಾನು ತಪ್ಪಾಗಿದ್ದೆ. ಯಾಕಂದ್ರೆ 2ನೇ ದಿನವೂ ಅಮೃತ ನನ್ನ ಹತ್ರ ಬರೋದನ್ನು ನಾನು ಗಮನಿಸ್ದೆ. ನಾನು ನನ್ನ ಚಿಕ್ಕಪ್ಪನ ಮನೆಗೆ ಬಂದು ಸುಮಾರು ಒಂದು 10 ದಿನಗಳಾಗಿದ್ವು. ನಂತರ ಒಂದು ರಾತ್ರಿ ಅಮೃತ ಮೊಬೈಲ್ ಫೋನಲ್ಲಿ ಏನೋ ನೋಡ್ತಾ ಇರೋದನ್ನ ನಾನು ನೋಡಿದೆ. ನಾನು ಅವಳ ಮೊಬೈಲ್ನಲ್ಲಿ ಇಣಿಕಿ ನೋಡೋದಕ್ಕೆ ತೊಡಗಿದಾಗ ಅವಳು ತಕ್ಷಣ ಮೊಬೈಲನ್ನು ಆಫ್ ಮಾಡಿಬಿಟ್ಲು, ಲಾಕ್ ಮಾಡಿದ್ಲು. ಆಮೇಲೆ ನಾನು ಅವಳ ಮೊಬೈಲ್ ಕೇಳಿದಾಗ ಅವಳು ಕೊಡೋದಕ್ಕೆ ನಿರಾಕರಿಸಿದ್ಲು, ಕೊಡಲ್ಲ ಅಂತ ಹೇಳಿದ್ಲು. ಆಮೇಲೆ ನಾನು ಸುಮ್ಮನೆ ಮಗ್ಗಲನ್ನು ಬಗಿಸಿ ಒಂದು ಕಡೆ ಮಲಗಿರುವಂತೆ ನಟಿಸಿದೆ. ಸ್ವಲ್ಪ ಸಮಯದ ನಂತರ ನಾನು ಅಮೃತ ಕಡೆಗೆ ನೋಡಿದೆ. ಅವಳು ಮಲಗಿದ್ಲು, ಯಾವುದೇ ಚಲನೆ ಇರಲಿಲ್ಲ. ಆದ್ದರಿಂದ ಅವಳ ತಲೆಯ ಪಕ್ಕದಲ್ಲಿದ್ದ ಮೊಬೈಲ್ ಫೋನ್ ತೆಗೆದುಕೊಳ್ಳೋದಕ್ಕೆ ನಾನು ಕೈ ಚಾಚಿದೆ. ಆಗ ಅವಳು ಮಗ್ಗಲನ್ನು ಬದಲಿಸಿ ಸ್ಟ್ರೈಟ್ ಆಗಿ ಮಲ್ಕೊಂಡ್ಲು. ಇದರಿಂದಾಗಿ ನನ್ನ ಕೈ ಅವಳ ದೇಹಕ್ಕೆ ಟಚ್ ಆಯಿತು. ಆಗ ಅವಳ ಮುಖ ನೋಡಿದಾಗ ಅವಳು ಸ್ವಲ್ಪ ನಗತಾ ಇದ್ಲು. ಆಗ ಅವಳು ಮಲಗಿಲ್ಲ, ಬದಲಾಗಿ ಎಚ್ಚರವಾಗಿದ್ದಾಳೆ ಅಂತೇಳಿ ನನಗೆ ಅರ್ಥ ಆಯಿತು. ಅದರ ನಂತರ ನಾನು ಬೇಗನೆ ಅವಳನ್ನು ಪಕ್ಕಕ್ಕೆ ಸೇರಿಸಿ ಮೊಬೈಲ್ ಫೋನ್ ತಗೊಂಡೆ. ಆಗ ಅವಳು ನಗೋಕೆ ಶುರು ಮಾಡಿದ್ಲು ಮತ್ತು ನಾನು ಬೇಗನೆ ಫೋನ್ ತೆರೆಯೋದಕ್ಕೆ ಲಾಕ್ ಓಪನ್ ಮಾಡಿದೆ. ಆದರೆ ಮೊಬೈಲ್ ಫೋನಿಗೆ ಲಾಕ್ ಹಾಕಿತ್ತು. ಆದ್ದರಿಂದ ನನಗೆ ಅದನ್ನು ತೆರೆಯೋದಕ್ಕೆ ಹಾಕಲಿಲ್ಲ. ಬಹುಶಃ ಅದಕ್ಕಾಗಿ ಅಮೃತ ಅಷ್ಟು ನಗ್ತಾ ಇದ್ಲು ಅಂತ ಅನ್ಸುತ್ತೆ. ಆಮೇಲೆ ನಾನು ಅವಳ ಜೊತೆ ಮಾತಾಡದೆ ಸುಮ್ಮನೆ ಮಲ್ಕೊಂಡೆ. ಸ್ವಲ್ಪ ದಿನಗಳು ಕಳೆದ ನಂತರ ಮುಂದಿನ ತಿಂಗಳ 4ನೇ ತಾರೀಕಿನಂದು ನನಗೆ ಸಂಬಳ ಬಂತು. ನಂತರ ಚಿಕ್ಕಪ್ಪನ ಮನೆಯನ್ನು ನನ್ನ ಮನೆ ಅಂತ ತಿಳಿದು ನಾನು ಅನೇಕ ವಸ್ತುಗಳನ್ನು ಖರೀದಿಸ್ತಂದೆ. ಅಮೃತಗೆ ಡ್ರೆಸ್, ಚಿಕ್ಕಪ್ಪನಿಗೆ ಫಾರ್ಮಲ್ ಯೂನಿಫಾರ್ಮ್, ಚಿಕ್ಕಮ್ಮನಿಗೆ ಸೀರೆ ಮತ್ತು ತಿನ್ನೋ ಪದಾರ್ಥಗಳನ್ನು ತಂದಿದ್ದೆ. ಚಿಕ್ಕಮ್ಮ ಅದನ್ನು ಕೊಂದು ತುಂಬಾ ಸಂತೋಷಪಟ್ರು. ಅಮೃತ ಈಗ ನನ್ನೊಂದಿಗೆ ನಗುತ್ತಾ ಮಾತಾಡ್ತಾ ಇದ್ಲು. ಹೀಗಿರುವಾಗ ಒಂದು ರಾತ್ರಿ ನಾನು ನೀರು ಕುಡಿಯೋದಕ್ಕೆ ಎತ್ತಾಗ ಅಮೃತ ನನ್ನ ಹತ್ರ ಇರಲಿಲ್ಲ. ನನ್ನ ರೂಮಿನ ಬಾಗಿಲು ತೆರೆದಿರೋದನ್ನ ನಾನು ನೋಡಿದೆ. ನಾನು ಹೊರಗೆ ಹೋಗಿ ನೋಡಿದಾಗ ರಾತ್ರಿ 1 ಗಂಟೆಗೆ ಅಮೃತ ಹಾಲಿನ ಪರದೆಯನ್ನ ಸರಿಸಿ ಹಾಲು ಒಳಗೆ ಇಣಿಕಿ ನೋಡ್ತಾ ಇದ್ಲು. ಅವಳು ಇಷ್ಟು ರಾತ್ರಿ ಹಾಲಿನಲ್ಲಿ ಏನ್ ನೋಡ್ತಾ ಇದ್ದಾಳೆ ಅಂತ ತಿಳಿಯೋದಕ್ಕೆ ನಾನು ಅವಳ ಹಿಂದೆ ಹೋಗಿ ನಿಂತುಕೊಂಡೆ. ನಾನು ಅವಳ ಹಿಂದೆ ನಿಂತ ತಕ್ಷಣ ನನ್ನ ದೃಷ್ಟಿ ಹಾಲ್ನತ್ತ ಹೋಯಿತು. ಎದುರಿಗಿನ ದೃಶ್ಯವನ್ನ ಕಂಡು ನಾನು ಅಮೃತ ಹಾಲನ್ನ ಒಂದು ಕಡೆ ಎಳೆದು ತಂದು ಅವಳ ಕೈ ಹಿಡಿದು ಬೆಡ್ರೂಮಿಗೆ ಕರೆದೊಯ್ದೆ. ನಾನು ಅಮೃತ ಹೇಳ್ದೆ, ಅಮೃತ, ನೀನಿದೇನು ಮಾಡ್ತಾ ಇದೀಯಾ? ಅವರು ನಿನ್ನ ಸ್ವಂತ ಅಪ್ಪ ಅಮ್ಮ. ರಾತ್ರಿ ಅಪ್ಪ ಅಮ್ಮನ ಖಾಸಗಿ ಸಮಯದಲ್ಲಿ ಇಣಿಕಿ ನೋಡೋದು ಸರಿಯಲ್ಲ ಅಂತ. ಅಮೃತ ಈ ರೀತಿ ಚಿಕ್ಕಪ್ಪ ಚಿಕ್ಕಮ್ಮನ ಕಡೆ ನೋಡೋದನ್ನ ಕಂಡು ನನಗೆ ಸ್ವಲ್ಪ ಕೋಪ ಬಂತು. ಆಗ ಅವಳು ಸಾರಿ ಕೇಳಿದ್ಲು ಮತ್ತು ಅಣ್ಣ, ಇದರ ಬಗ್ಗೆ ಯಾರಿಗೂ ಹೇಳಬೇಡಿ, ಇವತ್ತಿನ ನಂತರ ನಾನು ಇಂಥ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ಲು. ಅಮೃತ ಏನ್ ಮಾಡ್ತಾ ಇದ್ದಾಳು ಅದರಲ್ಲಿ ಅವಳ ತಪ್ಪೇ ಇರಲಿಲ್ಲ. ಚಿಕ್ಕಪ್ಪ ಈಗ ದೊಡ್ಡ ಮನೆ ಖರೀದಿಸ್ಬೇಕಿತ್ತು. ಯಾಕಂದ್ರೆ ಮಗಳು ಈಗ ದೊಡ್ಡವಳಾಗ್ತಾ ಇದ್ಲು, ಅವರಿಗೆ ಆ ಅರಿವಿರ್ಬೇಕಿತ್ತು. ಮರುದಿನ ನಾನು ಚಿಕ್ಕಪ್ಪನಿಗೆ ಹೇಳ್ದೆ, ಚಿಕ್ಕಪ್ಪ, ಈಗ ನೀವು ಒಂದು ದೊಡ್ಡ ಮನೆ ಖರೀದಿಸ್ಬೇಕು ಅಂತ. ಅಮೃತ ಈಗ ದೊಡ್ಡವಳಾಗ್ತಾ ಇದ್ದಾಳೆ, ಅವಳಿಗೂ ಒಂದು ಸಪರೇಟ್ ರೂಮ್ ಬೇಕು ಮತ್ತು ನಿಮಗೂ ಒಂದು ಸಪರೇಟ್ ರೂಮ್ ಬೇಕು. ಚಿಕ್ಕಪ್ಪ ಹೇಳಿದ್ರು, ಮನೆಯಲ್ಲಿ ನಾವು 3 ಇದ್ದೇವೆ, 3ರಿಗೆ ಇಷ್ಟೊಂದು ದೊಡ್ಡ ಮನೆ ಯಾಕೆ ಬೇಕು? ಈಗ ನೀನು ಮನೆಯಲ್ಲಿ 4ನೇ ವ್ಯಕ್ತಿ, ಆದರೂ ನಮಗೆ ಇರೋದಕ್ಕೆ ಯಾವುದೇ ತೊಂದರೆ ಆಗ್ತಾ ಇಲ್ಲ. ಆಮೇಲೆ ದೊಡ್ಡ ಮನೆ ಯಾಕೆ ಬೇಕು? ಆ ಉತ್ತರ ಕೇಳಿ ನನ್ನ ಮುಖ ಬಾಡಿ ಹೋಯಿತು. ಚಿಕ್ಕಪ್ಪನ ಜೊತೆ ಮಾತಾಡ್ತಾ ಇದ್ದಾಗ ಫೋನ್ ರಿಂಗ್ ಆಯಿತು. ಫೋನ್ನಲ್ಲಿ ನನ್ನ ಅಮ್ಮ ಫೋನ್ ಮಾಡಿದ್ರು. ಅಮ್ಮ ನನಗೆ ಹೇಳಿದ್ರು, ನಾನು ನಿನಗೆ ಒಂದು ಹುಡುಗಿ ಫೋಟೋ ಕಳಿಸ್ತಾ ಇದ್ದೀನಿ, ಅವಳು ಹೇಗಿದ್ದಾಳೆ ಅಂತ ನೋಡಿ ಹೇಳು. ನಾನು ಹೇಳಿದೆ, ಅಮ್ಮ, ನನಗೆ ಹುಡುಗಿ ಫೋಟೋ ತುಂಬ ಇಷ್ಟ ಆಯಿತು, ಅಮ್ಮನ ಆಯ್ಕೆ ನನ್ನ ಆಯ್ಕೆಯಾಗಿದೆ ಅಂಥೇಳಿ ಕೇಳಿದ ನಂತರ ನನ್ನ ತಾಯಿ ತಕ್ಷಣವೇ ಮುಂದಿನ ಒಂದು 20 ದಿನಗಳಲ್ಲಿ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು, ಪ್ಲಾನ್ ಮಾಡಿದ್ರು. ಮದುವೆ ನಂತರ ಸ್ವಲ್ಪ ದಿನಗಳ ರಜೆಯ ನಂತರ ನಾನು ಕೆಲಸಕ್ಕಾಗಿ ನಗರದಕ್ಕೆ ಬರಲಾರಂಭಿಸ್ದೆ. ಆಗ ಅಮ್ಮ ಹೇಳಿದ್ರು, ನಿನ್ನ ಹೆಂಡತಿನ ಕೆಲವು ದಿನ ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ. ಆಮೇಲೆ ನಾನು
ಸಿತಾರಾಳನ್ನ ಅಂದರೆ ನನ್ನ ಹೆಂಡತಿ ಸಿತಾರಾಳನ್ನ ನನ್ನೊಂದಿಗೆ ನಗರಕ್ಕೆ ಕರ್ಕೊಂಡ್ಬಂದೆ. ಮೊದಲು ನಾನು ಚಿಕ್ಕಪ್ಪನ ಮನೇಲಿ ಇರ್ತಾ ಇದ್ದಿದ್ದರಿಂದ ಈಗಲೂ ಅಲ್ಲಿಗೆ ಬಂದ್ವಿ. ನಾನು ನನ್ನ ಹೆಂಡತಿಯೊಂದಿಗೆ ಚಿಕ್ಕಪ್ಪನ ಮನೆಗೆ ಬಂದಾಗ ಅಮೃತಾಳ ಕೊಂಪಡಿ ಸಂಪೂರ್ಣವಾಗಿ ನಂದಾಯ್ತು. ಅವಳು ರಾತ್ರಿ ತನ್ನ ಪೇರೆಂಟ್ಸ್ನೊಂದಿಗೆ ಹಾಲ್ನಲ್ಲಿ ಮಲಗ್ತಾ ಇದ್ಲು. ಸಿತಾರಾಳನ್ನ ನಗರಕ್ಕೆ ತಂದು ಈಗ ಸುಮಾರು ಒಂದು 3 ದಿನಗಳಾಗಿತ್ತು. ಈ 3 ದಿನಗಳ ನಂತರ ಇದ್ದಕ್ಕಿದ್ದಂತೆ ರಾತ್ರಿ ನಾನು ನನ್ನ ಹೆಂಡತಿಯ ಬಾಹು ಬಂಧನದಲ್ಲಿ ಮಲಗಿದ್ದಾಗ, ತಬ್ಬಿಕೊಂಡು ಮಲಗಿದ್ದಾಗ ಪಕ್ಕದ ಕೋಣೆಯ ಬಾಗಿಲಿನಿಂದ ಅಮೃತ ಎಣಿಕಿ ನೋಡ್ತಾ ಇರೋದನ್ನು ನಾನು ನೋಡಿದೆ. ಅವಳನ್ನು ನೋಡಿ ನಾನು ತಕ್ಷಣ ಸಿತಾರಾಳನ ಬಿಟ್ಟು ಹಾಸಿಗೆಯಿಂದ ಎದ್ದು ಕೂತೆ. ನಾನು ಹೇಳೋದನ್ನ ಕಂಡು ಅಮೃತ ತಕ್ಷಣ ಬಾಗಿಲಿನಿಂದ ಸರಿದ್ಲು. ಸಿತಾರಾಳಿಗೆ ಈ ನಗರದ ವಾತಾವರಣ ಇಷ್ಟ ಆದರೆ ನಾನು ತಕ್ಷಣ ಮುಂದಿನ ತಿಂಗಳು ನಮಗಾಗಿ ಒಂದು ಸಪರೇಟ್ ರೂಮ್ ಹುಡುಕ್ತೀನಿ ಅಂತ ಯೋಚನೆ ಮಾಡಿದೆ. ಆದರೆ 5ನೇ ದಿನವೇ ಸಿತಾರಾ ಆ ನಗರ ಬೇಡ ಅನ್ನತೊಡಗಿದ್ಲು. ಅವಳು ಹೇಳಿದ್ಲು, ನಾನು ಇಲ್ಲಿ ಹೆಚ್ಚು ಕಾಲ ಇರೋದಕ್ಕೆ ಸಾಧ್ಯ ಇಲ್ಲ, ನನಗೆ ಹಳ್ಳಿಯಲ್ಲಿರುವ ಅಭ್ಯಾಸ ಇದೆ, ನನಗೆ ಇಲ್ಲಿನ ನೀರು ಇಷ್ಟ ಇಲ್ಲ ಮತ್ತು ಇಲ್ಲಿನ ಗಾಳಿಯೂ ಇಷ್ಟ ಇಲ್ಲ. ನಂತರ ಇದ್ದಕ್ಕಿದ್ದಂತೆ ಸಿತಾರಾಳ ಆರೋಗ್ಯ ಹದಗೆಟ್ಟಿತು. ಅಷ್ಟು ಸಮಯದವರೆಗೆ ಇದ್ದ ನನಗೆ ಆ ನೀರಿನಿಂದ ಯಾವುದೇ ತೊಂದರೆ ಆಗಿರಲಿಲ್ಲ. ಆದರೆ ಸಿತಾರಾಳಿಗೆ ನೋವು ಪ್ರಾರಂಭವಾಯಿತು. ಹಾಗಾಗಿ ಅವಳು ಹಳ್ಳಿಗೆ ಹೋಗೋದಕ್ಕೆ ಹಠ ಮಾಡಿದ್ಲು. ಅವಳ ಆರೋಗ್ಯ ಹದಗೆಡ್ತಾ ಇತ್ತು. ಹಾಗಾಗಿ ನಾನು ಅವಳನ್ನು ಹಳ್ಳಿಗೆ ಕಳಿಸ್ದೆ. ಆಮೇಲೆ ನಂತರ ನಾನು ಚಿಕ್ಕಪ್ಪನ ಮನೆಯಲ್ಲಿ ಒಬ್ಬನೇ ಇರೋದಕ್ಕೆ ಪ್ರಾರಂಭ ಮಾಡಿದೆ. ನಾನು ಸಿತಾರಾಳಿಂದ ಅಷ್ಟೊಂದು ಸಂತೋಷವಾಗಿರಲಿಲ್ಲ. ಯಾಕಂದರೆ ನಾನು ನೋಡಿದ ಅವಳ ಫೋಟೋ ತುಂಬ ಹೊಳೆತಾ ಇತ್ತು ಮತ್ತು ಮದುವೆಯಲ್ಲಿ ಅವಳು ಮಿಂಚ್ತಾ ಇದ್ಲು. ಆದರೆ ಮದುವೆ ನಂತರ ಅವಳು ಮೇಕಪ್ ತೆಗೆದಾಗ ಅವಳನ್ನು ನೋಡಿ ನಾನು ಬಹಳ ಚಿಂತಿತನಾದೆ. ಯಾಕಂದರೆ ಆಕಾಶದ ತಾರೆ ಅಂತಿರಬೇಕಿದ್ದ ನನ್ನ ಸಿತಾರಾ ಹಾಗಿರಲಿಲ್ಲ. ಅವಳು ಸ್ವಲ್ಪ ಕಪ್ಪಗಿದ್ಲು. ನನಗೆ ಬೆಳ್ಳಗಿನ ಹೆಂಡತಿ ಬೇಕಿತ್ತು. ಆದರೆ ಈಗ ಮದುವೆಯಾಗಿದೆ ಮತ್ತು ಅವಳು ಪವಿತ್ರ ಕೂಡ ಆಗಿದ್ದಾಳೆ. ಆದ್ದರಿಂದ ನಾನು ಅವಳನ್ನು ನಂಬಿ ಅವಳ ಜೊತೆ ಜೀವನ ಕಳೆಯೋದಕ್ಕೆ ಬಯಸಿದ್ದೆ. ಈಗ ಸಿತಾರಾ ಹಳ್ಳಿಗೆ ಹೋಗಿದ್ರಿಂದ ನನಗೂ ಸರಿ ಅಂತ ಅನಿಸಿತು. ಈಗ ನನ್ನ ಮದುವೆಯಾಗಿದ್ರೂ ನಾನು ನಗರದಲ್ಲೇ ಕೆಲಸ ಮಾಡಬೇಕಿತ್ತು. ಆದ್ದರಿಂದ ಚಿಕ್ಕಪ್ಪನ ಮನೆಯಲ್ಲೇ ಇರೋದು ಸರಿ ಅಂತ ನಿರ್ಧಾರ ಮಾಡಿದೆ. ಸಿತಾರಾ ಹೋದ್ಮೇಲೆ ನಾನು 3 ದಿನ ರಜೆ ತಗೊಂಡೆ. ಯಾಕಂದರೆ ನಾನು ಬಹಳಷ್ಟು ಟಯರ್ಡ್ ಆಗಿದ್ದೆ ಮತ್ತು ವಿಶ್ರಾಂತಿ ಪಡೆಯೋದಕ್ಕೆ ಬಯಸಿದ್ದೆ. ನಾನು ರಜೆಯಲ್ಲಿದ್ದ ದಿನ ಚಿಕ್ಕಪ್ಪ ಎಂದಿನಂತೆ ಬೆಳಗ್ಗೆ ಕೆಲಸಕ್ಕೆ ಹೋದ್ರು. ಚಿಕ್ಕಮ್ಮ ಒಂದು ಗೃಹ ಕೈಗಾರಿಕಾ ಕಂಪ್ನಿಯಲ್ಲಿ ಅಂದರೆ ಮನೆ ಕೈಗಾರಿಕಾ ಕೆಲಸಕ್ಕೆ ಹೋಗ್ತಾ ಇದ್ರು. ಅವ್ರು ಕೆಲಸಕ್ಕೆ ಹೋದ್ರು. ಆ ಸಮಯದಲ್ಲಿ ಅಮೃತ ಮತ್ತು ನಾನು ಇಬ್ಬರೇ ಮನೆಯಲ್ಲಿದ್ವಿ. ತಿಂಡಿ ತಿಂದ್ವಿ. ಆಮೇಲೆ ನಾನು ಲ್ಯಾಪ್ಟಾಪ್ ತಗೊಂಡು ಬೆಡ್ರೂಮ್ಗೆ ಹೋಗ್ತಾ ಇದ್ದೆ. ರೂಮಿನ ಬಾಗಿಲಿಗೆ ಹ್ಯಾಂಡಲ್ ಕೂಡ ಇರಲಿಲ್ಲ. ಹಾಗಾಗಿ ಬೆಡ್ರೂಮ್ ಬಾಗಿಲು ಯಾವಾಗ ಸ್ವಲ್ಪ ತೆರೆದೇ ಇರ್ತಾ ಇತ್ತು. ಅವತ್ತು ನಾನು ಅಮೃತ ತೆರೆದ ಬಾಗಿಲಿನ ಸಂದಿಯಿಂದ ಬಟ್ಟೆ ಬದಲಿಸ್ತಾ ಇರೋದನ್ನ ನೋಡಿದೆ. ಅಮೃತಾಳ ಬೆಳ್ಳಗಿನ ಸುಂದರ ರೂಪ ನೋಡಿ ನನ್ನ ಕಣ್ಣುಗಳಲ್ಲಿ ಮಿಂಚು ಬಂತು. ನಂತರ ಯೋಚನೆ ಮಾಡಿದೆ, ಎಲ್ಲಿ ನನ್ನ ಕಪ್ಪು ಮೈಬಣ್ಣ ಹೆಂಡತಿ ಮತ್ತು ಎಲ್ಲಿ ಈ ಅಮೃತ? ಇಬ್ಬರಿಗೂ ದೂರಾತಿ ದೂರದ ಯಾವುದೇ ಹೋಲಿಕೆಯೂ ಇಲ್ಲ. ಅಮೃತ ಬಹಳ ಸಮಯದಿಂದ ನನ್ನ ಸುತ್ತಮುತ್ತಲೇ ಇದ್ಲು. ಆದರೆ ನಾನು ಅವಳನ್ನು ಎಂದಿಗೂ ಈ ರೀತಿ ನೋಡಿರಲಿಲ್ಲ. ಅವಳ ಬೆಳ್ಳಗಿನ ಬಣ್ಣ ನೋಡಿ ನಾನು ಅಂದ್ಕೊಂಡೆ, ಅರೆ ನನ್ನ ಅದೃಷ್ಟ ನೋಡು, ಈಗ ನನಗೆ ಅಮೃತಾಳನ್ನು ಈ ರೀತಿ ನೋಡೋದು ಇಷ್ಟವಾಗಿ ತೊಡಗಿತು. ಹಾಗಾಗಿ ನಾನು ಅವಳನ್ನೇ ನೋಡ್ತಾ ನಿಂತಿದ್ದೆ. ಇದನ್ನು ಕಂಡು ನನ್ನಲ್ಲಿ ಸಂಚಲನ ಉಂಟಾಯಿತು. ಆದರೆ ನಾನು ಅಮೃತಾಳನ್ನು ಬಾಗಿಲಲ್ಲಿ ಹೆಚ್ಚು ಹೊತ್ತು ನಿಂತು ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಅದು ಸರಿಯಲ್ಲ ಅಂತ ನನಗನ್ನಿಸ್ತು. ಅಮೃತ ತಯಾರಾಗಿ ಕೊಠಡಿಯಿಂದ ಹೊರಬಂದಾಗ ನಾನು ಅವಳನ್ನೇ ನೋಡ್ತಾ ನಿಂತುಬಿಟ್ಟೆ. ಅವಳು ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದ್ಲು. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಮಧ್ಯಮ ವರ್ಗದವರಾಗಿದ್ರು. ಆದರೆ ಅಮೃತ ಹೈ ಕ್ಲಾಸ್ ಹುಡುಗಿ ಅಂತ ಇರ್ತಾ ಇದ್ಲು. ಅವಳು ನೋಡೋದಕ್ಕೆ ಸುಂದರವಾಗಿದ್ದರಿಂದ ಯಾವುದೇ ಬಟ್ಟೆ ಕೂಡ ಅವಳಿಗೆ ಒಪ್ಪುತ್ತಾ ಇತ್ತು. ಆ ರಾತ್ರಿ ಅಮೃತ ನನ್ನ ರೂಮಿನಲ್ಲಿ ಮಲಗೋದಕ್ಕೆ ಬಂದ್ಲು. ಅವಳು ಹೇಳಿದ್ಲು, ಅತ್ತಿಗೆ ಹಳ್ಳಿಗೆ ಹೋಗಿದ್ದಾರೆ, ಈಗ ನಾನು ಮತ್ತೆ ನನ್ನ ರೂಮಿನಲ್ಲಿ ಆರಾಮಾಗಿ ಮಲ್ಕೋಬಹುದು ಅಂತ. ಅವಳಿಗೂ ಹಾಲ್ನಲ್ಲಿ ಮಲಗೋದು ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಅವಳನ್ನ ಮೊದಲಿನಂತೆ ನನ್ನ ಪಕ್ಕದಲ್ಲೇ ಮಲಗೋದಕ್ಕೆ ಬಿಟ್ಟೆ. ರಾತ್ರಿ ರೂಮಿನಲ್ಲಿ ಕತ್ತಲೆ ಇತ್ತು. ಸ್ವಲ್ಪ ಸಮಯದ ನಂತರ ಯಾರೋ ನಡೆಯುವ ಶಬ್ದ ಕೇಳಿಸ್ತು. ನಾನು ರೂಮಿನ ಲೈಟ್ ಹಾಕಿದಾಗ ಅಮೃತ ತನ್ನ ಬಟ್ಟೆಗಳ ಪಕ್ಕ ನಿಂತಿರೋದನ್ನ ಕಂಡೆ. ನಾನು ಅವಳ ಹತ್ರ ಹೋದೆ ಮತ್ತು ಏನು ಹೇಳದೆ ನನ್ನ ಶರ್ಟನ್ನು ಬಿಚ್ಚಿಟ್ಟು ಲೈಟ್ ಆಫ್ ಮಾಡಿ ಮಲ್ಕೊಂಡೆ. ಅಮೃತ ಕೂಡ ಬಟ್ಟೆ ಬದಲಿಸೋದಕ್ಕೆ ನಿಂತಿರಬಹುದು ಅಂತ ಭಾವಿಸಿ ಲೈಟ್ ಆಫ್ ಮಾಡಿದ್ದೆ.
ಸ್ವಲ್ಪ ಸಮಯದ ನಂತರ ನಾನು ಮತ್ತೊಂದು ಲೈಟ್ ಹಾಕಿದಾಗ ಅಮೃತ ಅರೆ ಪುಟ್ಟ ಬಟ್ಟೆಗಳಲ್ಲಿ ಚಡ್ಡಿಯಲ್ಲಿ ಇದ್ಲು. ನಾನು ಅವಳನ್ನು ಹಾಗೆ ನೋಡಿ ನಾಚಿಕೆ ಪಟ್ಟೆ ಮತ್ತು ಲೈಟ್ ಆಫ್ ಮಾಡಿದೆ. ಮರುದಿನ ನನಗೆ ರಜೆ ಇತ್ತು. ನನ್ನ ಗೆಳೆಯ ಒಬ್ಬ ಇವತ್ತೆಲ್ಲಾದರೂ ಹೊರಗೆ ಸುತ್ತಾಡೋದಕ್ಕೆ ಹೋಗೋಣ. ಹಾಗಾಗಿ ನಾನು ಮಧ್ಯಾಹ್ನ ಗೆಳೆಯನ ಜೊತೆ ಸುತ್ತಾಡೋದಕ್ಕೆ ಹೋದೆ. ಆಗ ನಾನು ಅಮೃತವನ್ನ ಒಂದು ದುಬಾರಿ ಕೆಫೆಯಲ್ಲಿ ಕುಳಿತಿರೋದನ್ನ ಕಂಡೆ. ಯಾಕೆ ಅವಳ ಗೆಳೆಯತಿಯರು ತುಂಬಾ ಐಫೈಯಾಗಿ ಕಾಣಿಸ್ತಾ ಇದ್ರು. ಅವಳು ಮನೆಯಿಂದ ಬೇರೆ ಬಟ್ಟೆ ಧರಿಸಿ ಹೊರಟಿದ್ಲು. ಈಗ ಅವಳನ್ನ ಬೇರೆದೇ ಬಟ್ಟೆಯಲ್ಲಿ ನೋಡ್ತಾ ಇದ್ದೆ. ನಂತರ ನಾನು ಎದ್ದು ಹೋಗಿ ಅಮೃತಳನ್ನೇ ಭೇಟಿಯಾದೆ. ನಾನು ಅವಳಿಗೆ ಹೇಳಿದೆ, ಇದೆಲ್ಲ ಏನು ಅಂತ. ಅವಳ ತನ್ನ ಗೆಳತಿಯರಿಂದ ದೂರ ಕಡೆದು ಹೇಳಿದ್ಲು, ಮನು, ನಾನು ಇವತ್ತು ರಾತ್ರಿ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ. ಈಗ ಪ್ಲೀಸ್ ಇಲ್ಲಿಂದ ಹೊರಟು ಹೋಗು, ಮತ್ತು ಹೌದು, ನಾನು ಉತ್ತರ ಕೊಡೋರಿಗೆ ನಿನ್ನ ಬಾಯಿ ಮುಚ್ಚಿಕೊಂಡಿರು ಅಂತ ಹೇಳದ್ಲು. ರಾತ್ರಿ ಚಿಕ್ಕಪ್ಪ ಚಿಕ್ಕಮ್ಮ ಮಲಗೋಕೆ ಹೋದಾಗ ನಾನು ಅಮೃತಳನ್ನ ಕೇಳತೊಡಗಿದೆ. ಅಮೃತ, ಮಧ್ಯಾಹ್ನ ನಾನು ನೋಡಿದ್ರ ಅರ್ಥ ಏನು ಅಂತ. ಆಗ ಅವಳು ಹೇಳಿದ್ಲು, ಇದೆಲ್ಲ ಕ್ಲಾಸ್ ಲೈಫ್, ಯಾಕಂದ್ರೆ ನಾನು ಈ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಮೃತ 19 ವರ್ಷದ ಹುಡುಗಿಯಾಗಿದ್ಲು, ಆದರೆ ಅವಳ ನಡವಳಿಕೆ ಮತ್ತು ಮಾತಿನಲ್ಲಿ ನನಗೆ ದೊಡ್ಡ ವ್ಯತ್ಯಾಸ ಕಂಡುಬಂತು. ನನ್ನೊಂದಿಗೆ ಮಾತನಾಡ್ತಾ ಅವಳು ನನ್ನ ಹತ್ರ ಬಂದ್ಲು. ನನಗೆ ಮದುವೆ ಆಗಿದ್ದಾಗಿನಿಂದ ಒಬ್ಬ ಹೆಣ್ಣಿನಿಂದ ಎಂಥ ಸುಖ ಸಿಗುತ್ತೆ ಅನ್ನೋ ಅನುಭವ ಆಗ್ತಾ ಇತ್ತು. ಮತ್ತು ಈಗ ಅಮೃತ ಅಂತ ಸುಂದರ ಹುಡುಗಿಯನ್ನ ಹತ್ತಿರ ಕಂಡು ನಾನು ನನ್ನ ಪ್ರಜ್ಞೆ ಕಳೆದುಕೊಳ್ಳಲಾರಂಭಿಸಿದೆ. ಆದರೆ ಪ್ರಜ್ಞೆ ಬಂದ ತಕ್ಷಣ ನಾನು ಅಮೃತಳನ್ನು ನನ್ನಿಂದ ದೂರ ಮಾಡಿದೆ. ಆ ಸಮಯದಲ್ಲಿ ನನಗೆ ಅಮೃತ ನನ್ನ ಚಿಕ್ಕಪ್ಪನ ಮಗಳು ಅಂತ ಅನ್ನಿಸ್ಲೇ ಇಲ್ಲ, ಯಾಕಂದ್ರೆ ಅವಳ ನಡವಳಿಕೆಯಿಂದ ಹಾಗೆ ಅನ್ನಿಸ್ಲಿಲ್ಲ. ಆ ರಾತ್ರಿ ಅವಳನ್ನ ದೂರ ಸರಿಸಿ ನಾನು ಮಲಗಕ್ಕೆ ಹೋದೆ ಮತ್ತು ಬೆಳಗ್ಗೆ ಏಳೋ ಮೊದಲೇ ರೂಮಿನಿಂದ ಹೊರಗೆ ಬಂದೆ. ನಾನು ಹಾಲ್ನಲ್ಲಿ ಕೂತು ಆಹಾರ ತಿಂತಾ ಇದ್ದೆ. ಅಮೃತ ರೂಮಿನಿಂದ ಹೊರ ಬಂದಾಗ ಅವಳು ಕಾಲು ಕುಂಟುತ್ತಾ ನಡೀತಾ ಇರೋದನ್ನು ನಾನು ನೋಡಿದೆ. ಅವಳು ಈ ರೀತಿ ಯಾಕೆ ಕುಂಟುತ್ತಾ ಇದ್ದಾಳೆ ಅಂತ ನನಗೆ ಅರ್ಥ ಆಗಲಿಲ್ಲ. ಅವಳ ಕಾಲಿಗೆ ಏನಾದರೂ ಏಟು ಬಿದ್ದಿರಬಹುದು ಅಂತ ನಾನು ಭಾವಿಸಿದೆ. ಚಿಕ್ಕಪ್ಪನ ದೃಷ್ಟಿ ಅವಳ ಮೇಲೆ ಬಿದ್ದಾಗ ಚಿಕ್ಕಮ್ಮ ಕೇಳಿದ್ರು, ಅಮೃತ, ನೀನ್ ಯಾಕೆ ಇಷ್ಟೊಂದು ಕುಂಟುತ್ತಾ ನಡೀತಾ ಇದೆಯಾ ಅಂತ. ನಿನ್ನ ಕಾಲಿಗೆ ಏನಾದರೂ ತೊಂದರೆಯಾಗಿದ್ಯಾ? ಅದಕ್ಕೆ ಅವಳು ಹೇಳಿದ್ಲು, ನನ್ನ ಕಾಲಿಗೆ ಏನು ತೊಂದರೆಯಾಗಿದೆ ಅನ್ನೋದು ನನಗಿಂತ ಮನು ಅಣ್ಣನಿಗೆ ಚೆನ್ನಾಗಿ ಗೊತ್ತು. ಅಮೃತ ನೇರವಾಗಿ ನನ್ನತ್ತ ಬೆರಳು ತೋರಿಸಿದ್ಲು. ನನಗೆ ಇದರ ಕಾರಣ ಗೊತ್ತಿರಲಿಲ್ಲ ಮತ್ತು ಅವಳು ಯಾಕೆ ಹೀಗೆ ಹೇಳಿದ್ಲು ಅಂತಾನೂ ಕೂಡ ತಿಳಿಯಲಿಲ್ಲ. ಆದರೂ ನಾನು ಚಿಕ್ಕಮ್ಮನಿಗೆ ಹೇಳಿದೆ. ಮಲಗುವಾಗ ಅಮೃತಳ ಕಾಲು ಹಾಸಿಗೆಯ ಮೂಲೆಗೆ ತಗೊಳ್ತು. ಅಮೃತ ಬೆಳಗ್ಗೆಯಿಂದ ಸಂಜೆವರೆಗೆ ನನ್ನನ್ನ ಆಸೆಯ ಕಣ್ಣುಗಳಿಂದ ನೋಡ್ತಾ ಇದ್ಲು. ಚಿಕ್ಕಮ್ಮ ಕೆಲಸಕ್ಕೆ ಹೋದ ತಕ್ಷಣ ಅವಳನ್ನ ಈ ರೀತಿ ಸುಳ್ಳು ಹೇಳಿದ ಕಾರಣ ಕೇಳ್ತೀನಿ ಅಂಥೇಳಿ ನಾನು ಅನ್ಕೊಂಡೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಹೋದ್ಮೇಲೆ ಏನಾದ್ ಕೇಳಬೇಕು ಅಂತ. ಆ ಸಮಯದಲ್ಲಿ ಅಮೃತ ನಾನು ಹೇಳಿದ್ಲು, ಇವತ್ತು ನಾನು ಕೇವಲ ಅಮ್ಮನ ಮುಂದೆ ಮಾತ್ರ ಕುಂಟುತ್ತಾ ನಡೀತಾ ಇದ್ದೆ, ನಾಳೆ ಅಪ್ಪನ ಮುಂದೇನೂ ಹೀಗೆ ಕುಂಟುತ್ತಾ ನಡೀತೀನಿ ಮತ್ತು ಇನ್ನು ಏನೇನೋ ಮಾಡುವಲ್ಲೇ ಅಂತ. ಒಂದು ವೇಳೆ ನಾನು ಬಯಸಿದ್ದನ್ನ ನೀನು ನನಗೆ ಕೊಡದೇ ಇದ್ರೆ ಆಗ ನಾನು ಅಮೃತ ಹೇಳ್ದೆ, ನಿನಗೆ ಅನಗತ್ಯವಾಗಿ ಯಾವುದರ ಅಗತ್ಯವೂ ಇಲ್ಲದೆ ಇರುವಾಗ ನಾನು ನಿನಗೆ ಹೇಗೆ ಏನನ್ನಾದರೂ ಕೊಡಲು ಸಾಧ್ಯ? ನಿನಗೆ ಯಾವುದು ಬೇಕಾಗಿಲ್ವಲ್ಲ, ಯಾಕೆ ಏನು ಕೊಡ್ಬೇಕು ನಾನು ನಿನಗೆ ಅಂತ. ಆಗ ಅಮೃತ ನನ್ನ ಹತ್ರ ಬಂದು ಹೇಳಿದ್ಲು, ಸರಿ, ನಿನಗೆ ಬೇಕಾದ್ದನ್ನ ನೀನು ನನ್ನಿಂದ ಪಡೆಯಬಹುದು ಅಂಥೇಳಿ ನನ್ನ ಮುಂದೆ ಕೈ ಚಾಚಿ ನಿಂತಳು. ಅವಳು ಏನು ಹೇಳ್ತಾ ಇದ್ದಾಳೆ ಅಂಥೇಳಿ ನನಗೆ ತಿಳಿಲಿಲ್ಲ. ಆಗ ಅವಳು ನನ್ನ ಕೈಯನ್ನು ಹಿಡಿದು ನನ್ನ ಸೊಂಟದ ಮೇಲೆ ಇಟ್ಟುಕೊಂಡು ಹೇಳಿದ್ಲು, ನೀನು ನನ್ನೊಂದಿಗೆ ಏನು ಬೇಕಾದರೂ ಮಾಡಬಹುದು, ಆದರೆ ಇದಕ್ಕೆ ನೀನು ನನಗೆ ಸ್ವಲ್ಪ ಹಣ ಕೊಡಬೇಕು. ಆಗ ನನಗೆ ನೆನಪಾಯಿತು, ನಿನ್ನೆ ರಾತ್ರಿ ಕೂಡ ಬಹುಶಃ ಅಮೃತ ನನ್ನ ಪ್ಯಾಂಟಿನಿಂದ ಹಣವನ್ನು ತೆಗಿತಾ ಇದ್ಲು. ಆದರೂ ನಾನು ಏನೂ ಹೇಳಲಿಲ್ಲ. ಆದರೆ ಈಗ ಅವಳ ಮಿತಿ ಮೀರಿ ಹೋಗಿದ್ಲು. ಅವಳ ಹಣಕ್ಕಾಗಿ ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಇಂತಹ ತಪ್ಪು ಕೆಲಸ ಮಾಡೋದಕ್ಕೆ ಸಿದ್ಧಳಾಗಿದ್ಲು. ಅವಳು ಬಲವಂತವಾಗಿ ನನ್ನ ಕೈಯನ್ನು ತನ್ನ ಸೊಂಟದ ಮೇಲೆ ಇರಿಸ್ಕೊಂಡ್ಲು. ನಾನು ಅವಳಿಗೆ ಇದೆಲ್ಲ ತಪ್ಪು ಅಂತ ಹೇಳಿದೆ. ಆದರೆ ಅವಳು ಕೇಳಲಿಲ್ಲ ಮತ್ತು ನನ್ನನ್ನು ಗಟ್ಟಿಯಾಗಿ ಎಳೆದುಕೊಂಡ್ಲು. ಹೇಗೋ ಮಾಡಿ ನಾನು ಅಮೃತಳಿಂದ ದೂರವಾದೆ. ಆದರೆ ಅವಳು ಮತ್ತೆ ನನ್ನನ್ನು ತನ್ನತ್ತ ಎಳೆದುಕೊಂಡ್ಲು. ಅವಳು ಹೇಳಿದ್ಲು, ಈಗ ನಮ್ಮ ನಡುವೆ ಯಾರೂ ಇಲ್ಲ, ನೀನು ನನ್ನಿಂದ ಏನನ್ನ ಬೇಕಾದರೂ ಪಡಿಬಹುದು. ಅಮೃತ ಮಾತಾಡ್ತಾ ಇರುವಾಗಲೇ ಬಾಗಿಲಲ್ಲಿ ಚಿಕ್ಕಮ್ಮ ಬಂದರು. ಚಿಕ್ಕಮ್ಮ ನಮ್ಮನ್ನು ನೋಡಿದಾಗ ಅಮೃತ ನನ್ನಿಂದ ಅಷ್ಟು ದೂರ ಇರಲಿಲ್ಲ, ತುಂಬ ಹತ್ತಿರದಲ್ಲಿದ್ಲು. ಚಿಕ್ಕಮ್ಮ ಅಮೃತ ಹೇಳಿದ್ಲು, ಅಮೃತ, ನೀನಿದೇನು ಮಾಡೋದಕ್ಕೆ ಹೊರಟಿದ್ಯಾ? ಅಮೃತ ಹೆದರದೆ ಚಿಕ್ಕಮ್ಮನಿಗೆ ಹೇಳಿದ್ಲು,
ನಾನೇನು ತಪ್ಪು ಮಾಡ್ತಾ ಇದ್ದೀನಿ? ನಾನು ಕೂಡ ಒಂದು ಒಳ್ಳೆಯ ಹೈ ಕ್ಲಾಸ್ ಜೀವನ ನಡೆಸೋದಕ್ಕೆ ಬಯಸ್ತೀನಿ. ನೀವೇನು ಮಾಡ್ತಾ ಇದ್ರು ಅದನ್ನೇ ನಾನು ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮ್ಯಾನೇಜರ್ ಜೊತೆ ಇಂತಹ ಕೆಲಸ ಮಾಡಿ ಅವರಿಂದ ಹಣ ಪಡಿತಾ ಇಲ್ವೇ? ನಾನು ಇದೆಲ್ಲ ನೋಡ್ತಾ ಇದ್ದೀನಿ. ಈಗ ನನಗೆ ನಮ್ಮ ಮನೆಯಲ್ಲಿ ಹೆಚ್ಚು ಹಣ ಕಳಿಸುವ ದಾರಿ ಸಿಕ್ಕಿದೆ. ಹಾಗಾಗಿ ನಾನು ಅವನ ಜೊತೆ ಇದೆಲ್ಲ ಮಾಡೋದಕ್ಕೆ ಸಿದ್ಧಲಿದ್ದೇನೆ. ಆಗ ಚಿಕ್ಕಮ್ಮ ಅಮೃತಾಳ ಮೇಲೆ ಕೂಗಾಡಿದ್ರು. ಅಮೃತ ಹೇಳಿದ್ರು, ನೀನು ತುಂಬ ದಡ್ಡತನದವಳು. ನಿನಗೆ ದೊಡ್ಡವರೊಂದಿಗೆ ಮಾತಾಡುವ ತಿಳುವಳಿಕೆ ಇಲ್ಲ. ಚಿಕ್ಕಮ್ಮ ಅಮೃತಾಳ ಬಾಯಿ ಮುಚ್ಚೋದಕ್ಕೆ ಅವಳ ಹತ್ರ ಓಡು ಬಂದ್ಲು. ಆದರೆ ನಾನು ಚಿಕ್ಕಮ್ಮನನ್ನ ತಡೆದೆ. ನಂತರ ನಾನು ಚಿಕ್ಕಮ್ಮಗೆ ಹೇಳಿದೆ, ಅಮೃತ ಹೇಳ್ತಾ ಇರೋದು ನಿಜವೇ? ಆಗ ಚಿಕ್ಕಮ್ಮ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತರು ಮತ್ತು ನನಗೆ ಪ್ರಶ್ನೆಗೆ ಉತ್ತರ ನೀಡೋದಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಕಡೆಯಿಂದ. ನಾನು ಹೇಳಿದೆ, ಚಿಕ್ಕಮ್ಮ, ನೀವಿದೆಲ್ಲ ಏನ್ ಮಾಡ್ತಾ ಇದ್ದೀರಾ? ಬಹುಶಃ ಇದನ್ನೆಲ್ಲ ನೋಡಿ ಅಮೃತ ಸ್ಥಿತಿ ಹದಗೆಡ್ತಾ ಇದೆ. ನಾನು ಈ ಮನೆಗೆ ಬಂದಾಗಿನಿಂದ ಅವಳು ಒಮ್ಮೆ ಅಲ್ಲ 2 ಬಾರಿ ನನ್ನ ಜೇಬಿನಿಂದ ಹಣವನ್ನ ತೆಗೆದಿರೋದನ್ನ ನೋಡಿದ್ದೀನಿ, ಕದ್ದಿರೋದನ್ನ ನೋಡಿದ್ದೀನಿ. ನನ್ನ ಹಣ ಒಮ್ಮೆ ಅಲ್ಲ ಹಲವು ಬಾರಿ ಕಳ್ತನವಾಗಿದೆ. ಆದರೆ ನಿಮ್ಮ ಮೇಲೆ ಮತ್ತು ಅಮ್ಮನ ಮೇಲಿನ ಗೌರವದಿಂದ ನಾನು ಸುಮ್ಮನೆ ಇದ್ದೆ. ನನಗೆ ಈ ಕುಟುಂಬದ ಯಾರ ಮೇಲೂ ಎಂದಿಗೂ ಸಂಶಯ ಬರಲಿಲ್ಲ. ಆದರೆ ಈ ವಿಷಯದಿಂದ ಪರ್ಮನೆಂಟ್ ಆಗಿ ಮುಕ್ತಿ ಪಡೆಯುವುದು ಅಗತ್ಯವಾಗಿತ್ತು. ಯಾಕಂದ್ರೆ ಅಮೃತಾಳ ಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ನಾನು ಅಮೃತ ಹಣ ಕದೀತಾ ಇರೋದನ್ನ ನೋಡಿದಾಗಿನಿಂದ ಅವಳ ಮೇಲೆ ಕಣ್ಣಿಟ್ಟಿದ್ದೇನೆ. ಅವಳು ಈಗ ನನ್ನ ಮುಂದೆ ಹಣ ಕದಿಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಮತ್ತು ಅಮೃತ ಈಗ ಇಂಥ ದಾರಿಯನ್ನ ಆರಿಸ್ಕೊಳ್ತಾಳೆ ಅಂತೇಳಿ ನನಗೆ ತಿಳಿದಿರಲಿಲ್ಲ. ನೀವು ನನಗೆ ನಿಜ ಹೇಳಿ, ನೀವಿಬ್ಬರು ಸೇರಿ ಚಿಕ್ಕಪ್ಪನ ಬೆನ್ನ ಹಿಂದೆ ಈ ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ನನ್ನ ಮಾತಿಗೆ ಚಿಕ್ಕಮ್ಮ ಅಳೋದಕ್ಕೆ ತೊಡಗಿದ್ರು. ನಂತರ ಅವ್ರು ಹೇಳಿದ್ರು, ದಯವಿಟ್ಟು ತಾಳ್ಮೆಯಿಂದ ಇರು ಮತ್ತು ನಿನ್ನ ಚಿಕ್ಕಪ್ಪನಿಗೆ ಏನು ಹೇಳ್ಬೇಡ. ಕೇವಲ ಒಂದೇ ಬಾರಿ ನಾನು ಒಬ್ಬ ಹುಡುಗನನ್ನ ನನ್ನ ಕಂಪನಿ ಕರೆದೊಯ್ದಿದ್ದೆ. ಅದರ ನಂತರ ಯಾವಾಗ ಅವನ ದೃಷ್ಟಿ ನನ್ನ ಮೇಲೆ ಬಿತ್ತೋ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ, ತಿಳಿಲೇ ಇಲ್ಲ. ನನ್ನ ಕಂಪನಿಯಲ್ಲಿ ಒಬ್ಬ ಮ್ಯಾನೇಜರ್ ಜೊತೆ ನನಗೆ ಸಂಬಂಧ ಇದೆ ಮತ್ತು ಆ ಸಂಬಂಧಕ್ಕೆ ಏಕೈಕ ಕಾರಣ ಹಣ. ನಿನ್ನ ಚಿಕ್ಕಪ್ಪನ ಹತ್ತಿರ ಹಣವಿದ್ರೂ ಅವರು ನಮ್ಮನ್ನ ಸಂತೋಷವಾಗಿ ಇಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಮತ್ತು ಅವರಿಗೆ ನಮ್ಮ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ನಿನ್ನ ಚಿಕ್ಕಪ್ಪ ನನ್ನ ಮತ್ತು ತನ್ನ ಮಗಳ ಬಗ್ಗೆ ಎಂದಿಗೂ ಏನನ್ನ ಯೋಚನೆ ಮಾಡಿಲ್ಲ. ಮ್ಯಾನೇಜರ್ನಿಂದ ಸಿಗುವ ಹಣದಿಂದ ನಾನು ನನ್ನ ಮತ್ತು ಅಮೃತಾಳ ಕೆಲವು ಅಗತ್ಯಗಳನ್ನು ಪೂರೈಸ್ಕೊಳ್ತಾ ಇದ್ದೀನಿ. ಆದರೆ ಅಮೃತಾಳ ಅಗತ್ಯಗಳು ಇಷ್ಟೊಂದು ಹೆಚ್ಚಾಗುತ್ತೆ ಅಂತ ನನಗೆ ತಿಳಿದಿರಲಿಲ್ಲ. ನಿನ್ನ ಚಿಕ್ಕಪ್ಪನಿಗೆ ನಗರದಲ್ಲಿ ಇನ್ನೊಂದು ಮನೆ ಇದೆ. ಆ ಮನೆ ಈ ಮನೆಗಿಂತ ದೊಡ್ಡದಾಗಿದೆ. ಆದರೆ ನಿನ್ನ ಚಿಕ್ಕಪ್ಪ ಈ ಮನೆಯನ್ನು ಬಿಟ್ಟು ಬಾಡಿಗೆ ಕೊಟ್ಟು ಅದರಿಂದ ಹಣ ಗಳಿಸ್ತಾರೆ ಮತ್ತು ನಮಗೆ ಇಷ್ಟು ಪುಟ್ಟ ಮನೆಯಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಬಲವಂತ ಮಾಡ್ತಾ ಇದ್ದಾರೆ. ನಿನ್ನ ಚಿಕ್ಕಪ್ಪನ ಈ ಕಂಜೂಸಿತನದಿಂದಾಗಿ, ಜುಪುಣತನದಿಂದಾಗಿ ನಮಗೆ ಈ ಟೈಮ್ ಬಂದಿದೆ. ಆದರೆ ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಆಮೇಲೆ ಚಿಕ್ಕಮ್ಮ ಅಮೃತಾಳನ್ನ ಪ್ರೀತಿಯಿಂದ ಹಿಡಿದು ಹೇಳಿದ್ರು, ನನ್ನನ್ನು ಕ್ಷಮಿಸು. ನಾನು ಇವತ್ತಿನ ನಂತರ ಆ ಕೆಲಸ ಮತ್ತು ಮ್ಯಾನೇಜರ್ ಸಭಾಸ ಬಿಟ್ಟು ಬಿಡ್ತೀನಿ. ಆಗ ಅಮೃತ ಹೇಳಿದ್ಲು, ಅಮ್ಮ, ನೀವೆಲ್ಲವನ್ನು ಬಿಡ್ಲಿ ಅಂತೇಳಿ ನಾನು ಇದನ್ನ ಬೇಕಂತಲೇ ಮಾಡ್ತಾ ಇದ್ದೆ. ಮನು ಅಣ್ಣ ನಾನು ಹಣ ಕದಿಯೋದನ್ನು ನೋಡಿದಾಗ ನಾನು ಅವನಿಗೆ ಪೂರ್ತಿ ಸತ್ಯ ತಿಳಿಸಿದ್ದೆ. ಹಣ ಗಳಿಸೋದಕ್ಕೆ ನೀವು ನಿಮ್ಮ ಮ್ಯಾನೇಜರ್ ಜೊತೆ ಏನ್ ಮಾಡ್ತಾ ಇದ್ದೀರಿ ಅಂತ ಅನ್ನೋದನ್ನ ನೀವು ಮರ್ತಿದ್ದೀರಿ. ಮತ್ತು ನನಗೆ ಇದು ತಿಳಿದ್ರೆ ನಾನು ಏನು ಯೋಚನೆ ಮಾಡ್ತೀನಿ ಅನ್ನೋದನ್ನ ಕೂಡ ನೀವು ಯೋಚನೆ ಮಾಡಿಲ್ಲ. ಮತ್ತು ಅದು ಮನು ಅಣ್ಣನ ಪುಣ್ಯ. ಅವನು ನನ್ನ ಕಣ್ಣನ್ನ ತೆರೆಸಿದ್ರು. ಇಂದು ನಿಮಗೂ ನಿಮ್ಮ ತಪ್ಪಿನ ಅರಿವಾಯ್ತು ಮತ್ತು ನನಗೂ ನನ್ನ ತಪ್ಪಿನ ಅರಿವಾಯ್ತು. ಅಮ್ಮ ಮತ್ತು ನಾನು ಸೇರಿ ಚಿಕ್ಕಮ್ಮನಿಗೆ ಅವರ ತಪ್ಪಿನ ಅರಿವು ಮಾಡಿಕೊಟ್ವಿ. ನಾನು ಕೂಡ ಚಿಕ್ಕಮ್ಮನಿಗೆ ತಿಳಿ ಹೇಳಿದೆ ಮತ್ತು ಒಂದು ಸಣ್ಣ ನಾಟಕವಾಡಕ್ಕೆ ಹೇಳಿದೆ. ಕೊಡವು ಚಿಕ್ಕಮ್ಮ ತನ್ನ ಮಾತನ್ನು ಒಪ್ಪಿಕೊಂಡ್ರು ಮತ್ತು ಅಮೃತಾಳನ್ನ ಕರೆದುಕೊಂಡು ಶಾಶ್ವತವಾಗಿ ತವರು ಮನೆಗೆ ಹೋಗೋದಕ್ಕೆ ತಯಾರಾದರು. ಆಗ ಚಿಕ್ಕಪ್ಪನ ಮನಸ್ಸಿನಲ್ಲಿ ಜ್ಞಾನೋದಯವಾಯಿತು ಮತ್ತು ಅವರು ತಮ್ಮ ಆ ಪುಟ್ಟ ಮನೆಯನ್ನು ಬಿಟ್ಟುಬಿಟ್ರು ಮತ್ತು ತಮ್ಮ ಸಾಮಾನುಗಳನ್ನು ಆ ದೊಡ್ಡ ಮನೆಗೆ ಶಿಫ್ಟ್ ಮಾಡೋದಕ್ಕೆ ಹೇಳಿದ್ರು. ಇದನ್ನು ಕೇಳಿ ಚಿಕ್ಕಮ್ಮ ಮತ್ತು ಅಮೃತ ತುಂಬಾ ಸಂತೋಷಪಟ್ರು ಮತ್ತು ಇಬ್ಬರು ನನಗೆ ಧನ್ಯವಾದವನ್ನ ಹೇಳಿದರು. ಆ ದಿನದಿಂದ ಚಿಕ್ಕಪ್ಪ ತನ್ನ ಜಿಪುಣತನವನ್ನ ತುಂಬಾ ಕಡಿಮೆ ಮಾಡಿಕೊಂಡ್ರು. ನನಗೂ ಜೀವನದ ಹಾದಿಯನ್ನ ನನ್ನ ತಾಯಿ ಚೆನ್ನಾಗಿ ಕಲಿಸಿದ್ರು. ಜೀವನದಲ್ಲಿ ಹಣ ಉಳಿಸಬೇಕು, ಆದರೆ ಮೊದಲು ಕುಟುಂಬದವರನ್ನ ಸಂತೋಷವಾಗಿಟ್ಟ ನಂತರ.
ಯಾರಾದರೂ ನನ್ನ ಹೆಂಡತಿ ಮತ್ತು ಮಕ್ಕಳನ್ನ ಪ್ರತಿಯೊಂದು ವಿಷಯದಲ್ಲೂ ನಿರಾಕರಿಸ್ತಾ ಇದ್ರೆ ಮನೆಯವರು ತಪ್ಪು ಹಾದಿಗೆ ಹೋಗುವ ಸಾಧ್ಯತೆ ಇರುತ್ತೆ. ಒಬ್ಬ ಮನುಷ್ಯ ತನಗಾಗಿ ಮತ್ತು ತನ್ನ ಕುಟುಂಬಕ್ಕಾಗಿ ಗಳಿಸ್ತಾನೆ. ಒಂದು ರೀತಿಯಲ್ಲಿ ಜಿಪುಣವಾಗಿರುವುದು ಕೂಡ ಒಳ್ಳೆಯದು, ಕಂಜೂಸ್ತನ ಇರೋದು ಒಳ್ಳೆಯದು. ಆದರೆ ಕುಟುಂಬದವರು ತಪ್ಪು ದಾರಿಯಲ್ಲಿ ನಡೆಯುವಷ್ಟು ಕಂಜೂಸಿತನ ಮಾಡಬಾರ್ದು. ಇದರ ನಿರ್ದೇಶನ ಏನಂದ್ರೆ, ನಮ್ಮ ಕಂಜೂಸಿತನದಿಂದಾಗಿ ಕೆಲವೊಮ್ಮೆ ನಮ್ಮ ಮನೆಯವರೇ ದುರಾದೃಷ್ಟದತ್ತ ಹೋಗಬಹುದು. ನಾವು ಇದರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಹಣ ಉಳಿಸಿ, ಆದರೆ ನಿಮ್ಮ ಜೀವನವನ್ನ ನಡೆಸುವುದನ್ನೇ ಮರೆಯುವಷ್ಟು ಹಣ ಉಳಿಸಬೇಡಿ. ಹಾಗಾದ್ರೆ ನನ್ನ ಪ್ರೀತಿಯ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಣ್ಣ ಕತೆ. ನಿಮಗೆ ಈ ಕತೆ ಹೇಗನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಅವ್ರು ಮಾಡಿರೋದು ಸರಿನಾ ತಪ್ಪು ಅನ್ನೋದು ಕೂಡ ಹೇಳಿ. ನಿಮಗೆ ಈ ಕತೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವು ಇಂತಹ ಇನ್ನೂ ಅನೇಕ ಆಸಕ್ತಿದಾಯಕ ಮತ್ತು ರೊಮ್ಯಾಂಟಿಕ್ ಕಥೆಗಳನ್ನು ಕೇಳೋದಕ್ಕೆ ಬಯಸಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ಪ್ರತಿ ಕಥೆಗೂ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಆಮೇಲೆ ನನ್ನ ಕಥೆಯ ಕಳ್ಳರ ಬಗ್ಗೆ ದಯವಿಟ್ಟು ಗಮನ ಇರಲಿ. ನನ್ನ ಕಥೆಯನ್ನು ಕದ್ದು ತಮ್ಮ ಚಾನೆಲ್ಗಳಲ್ಲಿ ಹಾಕೊಂತಾ ಇದ್ದಾರೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಟೇಕ್ ಕೇರ್. ಬೈ. ಸಿ ಯು.